ನಮಸ್ಕಾರದವರೇ, ಎಲ್ಲರೂ ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾ ಇದ್ದೀನಿ. ಇವತ್ತಿಂದು ಗುಡ್ ಥಿಂಗ್ಸ್ ಏನಪ್ಪಾ ಅಂತಂದ್ರೆ, ನನ್ನ ಯೂಟ್ಯೂಬ್ ಚಾನಲ್ಗೆ 1000 ಸಬ್ಸ್ಕ್ರೈಬರ್ ಆಗ್ಬಿಟ್ರು. ದೆನ್ ಇನ್ನೊಂದು ಖುಷಿ ವಿಚಾರ ಏನು ಅಂತಂದ್ರೆ, ಬಹಳ ಜನ ನನಗೆ ಎ ವಿಡಿಯೋ ಬಗ್ಗೆ ಇನ್ನೊಂದ್ ಸ್ವಲ್ಪ ಮಾಹಿತಿ ಕೊಡಿ, ಎ ಆಡಿಯೋ ಬಗ್ಗೆ ಇನ್ನೊಂದ್ ಸ್ವಲ್ಪ ಮಾಹಿತಿ ಕೊಡಿ ಅಂತ ಹೇಳ್ತಾ ಇದ್ರು. ಅದನ್ನು ಕೊಡೋಣ. ಇವತ್ತು ಅದಕ್ಕೋಸ್ಕರ ನಾನ್ ನಿಮಗೆ ಎ ಅಲ್ಲಿ ನಿಮ್ ವಾಯ್ಸ್ ನ ಆಡ್ ಮಾಡೋದು ಹೆಂಗೆ ಅಂತ ಹೇಳ್ಕೊಂಡ್ ಕೊಡ್ತೀನಿ, ಸರಿನಾ? ಅದನ್ನ ಹೇಳ್ಕೊಂಡ್ ಕೊಡೋದಕ್ಕೂ ಮುಂಚೆ ನೀವೆಲ್ಲ ಏನ್ ಮಾಡ್ಬೇಕು, ನನ್ನ ಚಾನಲ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಬೇಕು. ವಿಡಿಯೋ ಕೊನೆಯಲ್ಲಿ ನಿಮಗೆ ಇಷ್ಟವಾದ ಕಮೆಂಟ್ ನ ಬರ್ದಿಡ್ಬೇಕು. ಅದಕ್ಕೂ ಮುಂಚೆ ಗುರುಗಳೇ ಇಂಟ್ರೋ ಹಾಕಿ. ನೋಡಿ, ಈಗ ನಿಮಗೆ ನಾನು ಎ ಅಲ್ಲಿ ಆಡಿಯೋ ಕರೆಕ್ಟ್ ಆಗಿ ಬರಲ್ಲ. ಅದಕ್ಕೋಸ್ಕರ ಏನ್ ಮಾಡೋಣ, ಎ ಗೆ ನಿಮ್ ವಾಯ್ಸ್ ನ ಸೆಟ್ ಮಾಡೋಣ. ಎ ಅಲ್ಲಿ ಒಂದು ವಿಡಿಯೋ ಇರುತ್ತೆ, ಸಾರಿ, ಎ ಒಂದು ಆಡಿಯೋ ಇರುತ್ತೆ. ಆಡಿಯೋಗೆ ಹೆಂಗೋ ಲಿರಿಕ್ಸ್ ನೀವೇ ಮಾಡಿರ್ತೀರ. ಲಿರಿಕ್ಸ್ ಮಾಡಿದ್ಮೇಲೆ ಎ ಗೆ ನೀವು ಆಡಿಯೋನ ನಿಮ್ದು ವಾಯ್ಸ್ ಅಲ್ಲಿ ಹೆಂಗ್ ಸೆಟ್ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನಾವು ಹೆಡ್ಫೋನ್ಸ್ ಹಾಕೊಳ್ಳೋಣ. ಹೆಡ್ಫೋನ್ಸ್ ಹಾಕೊಂಡು ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ, ನನ್ ಸ್ಕ್ರೀನ್ ಚಿಕ್ಕದ್ ಮಾಡೋಣ, ನನ್ ಡೆಸ್ಕ್ಟಾಪ್ ಸ್ಕ್ರೀನ್ ದೊಡ್ಡದ್ ಮಾಡೋಣ. ಆಯ್ತು. ಇದಾದ್ಮೇಲೆ ನಾನು ಎ ಅಲ್ಲಿ ನಿಮ್ಗೊಂದು ಸಾಂಗ್ ಜನರೇಟ್ ಮಾಡಿದ್ದೀನಿ. ನಾನೇ ಒಂದು ಸಾಂಗ್ ಜನರೇಟ್ ಮಾಡಿದ್ದೀನಿ. ಸಾಂಗ್ ಹೆಂಗ್ ಜನರೇಟ್ ಮಾಡೋದು ಅಂತ ನಿಮಗೆ ಗೊತ್ತಾಗಬೇಕು ಅಂದ್ರೆ ಮೇಲ್ಗಡೆ ಲಿಂಕ್ ಹಾಕಿರ್ತೀನಿ. ಇಲ್ಲ ಅಂತಂದ್ರೆ ವಿಡಿಯೋ ಕೊನೆಯಲ್ಲಿ ನಿಮಗೆ ಲಿಂಕ್ ಹಾಕಿರ್ತೀನಿ, ವಿಡಿಯೋ ಲಿಂಕ್ ಹಾಕಿರ್ತೀನಿ. ವಿಡಿಯೋ ನೋಡ್ಕೊಂಡ್ ಬನ್ನಿ. ನಾನೊಂದು ಒಂದು ಸಾಂಗ್ ಜನರೇಟ್ ಮಾಡಿ, ಎ ಅಲ್ಲಿ ಸಾಂಗ್ ಜನರೇಟ್ ಮಾಡಿ ಆಲ್ರೆಡಿ ನಾನು ಡ್ರೈವ್ ಅಲ್ಲಿ ಅಪ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದೇ ಸಾಂಗ್ ನ ನಾನು ಡೌನ್ಲೋಡ್ ಮಾಡ್ಕೊಂಡು ಕೇಳೋಣ. ಸಾರಿ, ಸಾಂಗ್ ಡೌನ್ಲೋಡ್ ಮಾಡಕ್ ಹೋಗಿ ಲಿರಿಕ್ಸ್ ಡೌನ್ಲೋಡ್ ಮಾಡ್ಬಿಟ್ಟೆ. ಓಕೆ, ಸಾಂಗ್ ಲಿರಿಕ್ಸ್ ಎರಡು ಬೇಕಾಗಿತ್ತು ನನಗೆ. ಇದು ಸಾಂಗ್ ನಿನ್ನ ವೈಬ್ ಅಂತ ಒಂದು ಸಾಂಗ್ ಮಾಡಿದ್ದೀನಿ. ನೆಕ್ಸ್ಟ್ ಸಾಂಗ್ ಲಿರಿಕ್ಸ್ ಹೇಗಿದೆ ಅಂದ್ರೆ, ದಿಸ್ ಈಸ್ ಸಾಂಗ್ ಲಿರಿಕ್ಸ್. ನಿಮಗೆ ಕಾಣಿಸ್ತಿರ್ಬೋದು, ಆಮೇಲೆ ಕಾಣಿಸುತ್ತೆ. ಸಾಂಗ್ ಪ್ಲೇ ಮಾಡೋಣ. ನೀ ಬಂದ ಕ್ಷಣವೇ ಬದಲಾಗಿತು ಲೋಕ, ನೀ ನಗುವ ನೋಟವೇ ಹೃದಯದ ಶೋಕ. ಗಾಳಿಯ ಹಾಡಿನಲ್ಲಿ, ನೋಡಿ ಇಲ್ಲಿ ಗಾಳಿಯ ಹಾಡಿನಲ್ಲಿ ನಿನ್ನ ಹೆಸರೇ ಅಂತ ಇದೆ. ಅಲ್ಲಿ ಎ ಅಲ್ಲಿ ಬಂದ್ಬಿಟ್ಟು ಗಾಳಿಯ ಹಾಡಿನಲ್ಲಿ ಅಂತ. ಮೈನರ್ ಮಿಸ್ಟೇಕ್ ಇರ್ತದೆ. ನಿನ್ನ ಹೆಸರೇ ಕನಸಿನ ದಾರಿಯಲ್ಲಿ, ನಿನ್ನ ಹೆಜ್ಜೆ ಚಂದನ ಬೆಳಕಲ್ಲಿ. ನೋಡಿ, ಚಂದ್ರನ ಬೆಳಕಲ್ಲಿ ನಿನ್ನ ಮುಖ ಕಾಣುತ್ತಿದೆ. ಆದ್ರೆ ಎ ಅಲ್ಲಿ ಬಂದ್ಬಿಟ್ಟು ಚಂದನ ಬೆಳಕಲ್ಲಿ ನಿನ್ನ ಮುಖ ಕಾಣುತ್ತಿದ್ರೆ ಮೈನರ್ ಮಿಸ್ಟೇಕ್ ಇರುತ್ತೆ. ಅದನ್ನ ಹೆಂಗ್ ಸರಿ ಮಾಡೋದು ಅಂತ ನಾನ್ ನಿಮಗೆ ಹೇಳ್ಕೊಂಡ್ಕೊಡ್ತೀನಿ. ಕಾಣುತ್ತಿದೆ ಮನದ ಮಾತುಗಳು ನಿನ್ನ ಬಳಿ ಓಡುತ್ತಿವೆ. ನೀ ಇಲ್ಲದ ದಿನವೂ ಬಣ್ಣ ಕಳೆದುಕೊಂಡಿದೆ. ನೀ ಇದ್ದರೆ ಬದುಕೆ ಹಬ್ಬವಾಗುತ್ತಿದೆ. ನೋಡಿ, ನೀ ಇದ್ದರೆ ಬದುಕೆ ಹಬ್ಬವಾಗುತ್ತಿದೆ. ಅದು ಬಂದ್ಬಿಟ್ಟು ಎಲ್ಲಿ ಹಬ್ಬವಾಗುತ್ತಿದೆ ಅಂತ ಹೇಳ್ತದೆ. ಅಂದ್ರೆ ಲೈಕ್ ಮೈನರ್ ಮಿಸ್ಟೇಕ್ ಇರುತ್ತೆ. ಮೈನರ್ ಮಿಸ್ಟೇಕ್ ನ ರೆಡಿ ಮಾಡೋದಾಗೆ, ರೆಡಿ ಮಾಡಿದ್ಮೇಲೆ ಸಾಂಗ್ ಗೆ ಕಾಪಿ ರೈಟ್ಸ್ ಬರಬಾರದು. ಇದೊಂದು ಯೋಚನೆ ಮಾಡಿ. ಇಲ್ಲಾಂದ್ರೆ ನೀವು ಹಿಂಗೆ ಸುಮ್ನೆ ರೆಡಿ ಮಾಡ್ಬಿಡ್ತೀರಾ, ರೆಡಿ ಮಾಡಿದ್ರೆ ಕಾಪಿ ರೈಟ್ಸ್ ಬರುತ್ತೆ. ಅಂದ್ರೆ ಎ ಮ್ಯೂಸಿಕ್ ಜನರೇಟ್ ಮಾಡಿ ಎ ಇಂದಾನೆ ನೀವು ಯೂಟ್ಯೂಬ್ ಹಾಕಿದ್ರೆ ಕಾಪಿ ರೈಟ್ಸ್ ಬರುತ್ತೆ. ದೆನ್ ರೆವಿನ್ಯೂ ಬರಲ್ಲ ನಿಮಗೆ. ಅದಕ್ಕೋಸ್ಕರ ಸಾಂಗ್ ಜನರೇಟ್ ಮಾಡ್ಬಿಟ್ಟು ಸಾಂಗ್ ಗೆ 40% ವಾಯ್ಸ್ ನಿಮ್ದು ಕೊಟ್ರೆ ಎಗೆ ಕಾಪಿ ರೈಟ್ಸ್ ಬರಲ್ಲ. ಅವಾಗ ನಿಮ್ದು ಮೀನ್ಸ್ ಯೂಟ್ಯೂಬ್ ಅಲ್ಲಿ ಕಾಪಿ ರೈಟ್ಸ್ ಬರಲ್ಲ. ಅವಾಗ ನಿಮ್ ಆಡಿಯೋ ಮಾನಿಟೈಸೇಷನ್ ಆಗುತ್ತೆ. ನೋಡಿ, ಓ ನೀನು ನನ್ನ ಫೀಲಿಂಗ್ ಇರೋದ್ನ ನೀನು ನನ್ನ ಫೀಲಿಂಗ್ ಈ ತರ ಬಂದಿದೆ.
ಇದನ್ನೆಲ್ಲ ಜನರೇಟ್ ಮಾಡೋದು ಹೇಗೆ, ಎ ಅಲ್ಲಿ ಸರಿ ಮಾಡೋದು ಹೇಗೆ ಅಂತಂದ್ರೆ, ನಾವು ಒಂದ್ ಟ್ಯಾಬ್ ಓಪನ್ ಮಾಡ್ಕೊಳ್ಳೋಣ. ಟ್ಯಾಬ್ ಅಲ್ಲಿ FDAR.com ಸರ್ಚ್ ಮಾಡ್ಕೊಳ್ಳಿ. ಇದೇ ತರ ಸರ್ಚ್ ಮಾಡಬೇಕು. FDAR ಸಾರಿ ಹಾ FADR ಈ ತರ ಸರ್ಚ್ ಮಾಡಬೇಕು. FADR.ai ಸರ್ಚ್ ಮಾಡಿದ್ರೆ ನಿಮಗೆ ಫಸ್ಟ್ ರಿಸಲ್ಟ್ ಸಿಗುತ್ತೆ. FADR.ai ಮ್ಯೂಸಿಕ್ ಮೇಕರ್ ಅಂತ ಸಿಗುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದಕ್ಕೆ ಲಾಗಿನ್ ಅವಶ್ಯಕತೆ ಇದೆ. ಲಾಗಿನ್ ಆಗಿ, ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ಅದಕ್ಕೋಸ್ಕರ ನಂದು ಆಲ್ರೆಡಿ ನೀವು ಹೆಸರು ನೋಡ್ಬೋದು ಇಲ್ಲಿ. ನನ್ನ ಯೂಸರ್ ನೇಮ್ ಏನಾರ ಬಂದಿದೆ ಇಲ್ಲಿ. ಇವಾಗ ನಾನೇನ್ ಮಾಡೋದು ಅಂತಂದ್ರೆ, ಸ್ಟ್ರೀಮ್ ಅಂತ ಒಂದು ಆಪ್ಷನ್ ಸಿಗುತ್ತೆ ನಿಮಗೆ. ಎಕ್ಸ್ಟ್ರಾ ವೋಕಲ್ಸ್ ಅಂಡ್ 15 ಅದರ್ ಇನ್ಸ್ಟ್ರೂಮೆಂಟ್. ಎಕ್ಸ್ಟ್ರಾ ವೋಕಲ್ಸ್ ಅಂಡ್ 15 ಅದರ್ ಇನ್ಸ್ಟ್ರೂಮೆಂಟ್ ಅಂತ ಸಿಗುತ್ತೆ. ಸ್ಟ್ರೀಮ್ ಮೇಲೆ ಕ್ಲಿಕ್ ಮಾಡಿ. ದೆನ್ ನಾನು ನಿನ್ನ ವೈಬ್ದನೆ 2-3 ಮಾಡಿದ್ದೀನಿ, 2 ಮಾಡಿದ್ದೆ. ಇವಾಗ ನಿಮಗೋಸ್ಕರ ಗೊತ್ತಾಗ್ಲಿ ಅಂತ ಇನ್ನೊಂದ್ಸತಿ ನಾನು ಅದೇ ಮಾಡ್ತಾ ಇದ್ದೀನಿ. ಸ್ಟ್ರೀಮ್ ಹೋಗ್ಬಿಟ್ಟು, ಸ್ಟ್ರೀಮ್ ಅಲ್ಲಿ ಆಪ್, ಪ್ಲಗಿನ್ಸ್, ಹೆಲ್ಪ್ ಎಲ್ಲ ಸಿಗುತ್ತೆ. ಅದನ್ನ ಯೂಸ್ ಮಾಡ್ಕೊಬೇಡಿ. ಡೈರೆಕ್ಟ್ ಆಗಿ ಅಪ್ಲೋಡ್ ಸಾಂಗ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ದೆನ್ ನಾನು ಈಗ ಜಸ್ಟ್ ಡೌನ್ಲೋಡ್ ಮಾಡಿದ್ದೆ, ಏನು ನಿನ್ನ ವೈಬ್ ಅಂತ. ನಿನ್ನ ವೈಬ್ MP3 ನಾನು ಜಸ್ಟ್ ಡೌನ್ಲೋಡ್ ಮಾಡಿದ್ದೆ. ನಾನು ಆಲ್ರೆಡಿ ರೆಡಿ ಮಾಡಿದ್ದೆ. ನಾನು ಡೌನ್ಲೋಡ್ ಮಾಡಿದ್ದೆ. ಡೌನ್ಲೋಡ್ ಮಾಡೋದನ್ನ ಕ್ಲಿಕ್ ಮಾಡಿ ಓಪನ್ ಮಾಡಿದೆ ಅಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಯಾಕಂದ್ರೆ ದಟ್ಸ್ AI ಅಂದ್ರೆ ನಮ್ ಮಾಮೂಲಿ ಇದಕ್ಕೆನ ಸ್ವಲ್ಪ ಟೈಮ್ ತಗೊಳುತ್ತೆ. ಲೋಡಿಂಗ್ ಆಗ್ತಾ ಇದೆ, ಸ್ಟ್ರೀಮಿಂಗ್ ಆಗ್ತಾ ಇದೆ. ಒಳಗಡೆನೆ ಸಾಂಗ್ದು ನಿಮಗೆಲ್ಲ ಇನ್ಸ್ಟ್ರೂಮೆಂಟ್ ಎಲ್ಲ ಡಿವೈಡ್ ಆಗಿ ಬರುತ್ತೆ ನೋಡಿ. ಆಲ್ಮೋಸ್ಟ್ ಆಲ್ ರೆಡಿ ಆಯ್ತು. ಇದು ವೋಕಲ್ಸ್, ನೆಕ್ಸ್ಟ್ ಮೆಲೋಡೀಸ್, ನೆಕ್ಸ್ಟ್ ಡ್ರಮ್ಸ್, ನೆಕ್ಸ್ಟ್ ಬಾಸ್, ಗಿಟಾರ್. ಇಷ್ಟು ಡಿವೈಡ್ ಆಗಿ ಬಂದಿದೆ. ಇವಾಗ ನಾನು ಪ್ಲೇ ಮಾಡ್ತೀನಿ ಸಾಂಗ್. ನೀ ಬಂದ ಕ್ಷಣವೇ ಬದಲಾಗಿತು ಲೋಕ, ನೀ ನಗುವ ನೋಟವೇ ಹೃದಯದ ಶೋಕ. ಈಗ ಮಧ್ಯ ನನಗೆ ಇವಾಗೇನು ವೋಕಲ್ಸ್ ಅಲ್ಲಿ ತಾನೇ ಯಾವ್ದು ಮಿಸ್ಟೇಕ್ ಇರೋದು, ಅದನ್ನ ನಿಮ್ ವಾಯ್ಸ್ ಅಲ್ಲಿ ನೋಡ್ಕೊಬೇಕು. ಅವಾಗ ಏನ್ ಮಾಡಿ ಅಂದ್ರೆ, ಈ ವೋಕಲ್ಸ್ ನ ಮ್ಯೂಟ್ ಮಾಡ್ಬಿಡಿ. ಇನ್ನು ಮಿಕ್ಕಿದೆಲ್ಲ ಓಡ್ತಾ ಇರುತ್ತೆ. ಆಯ್ತಲ್ಲ. ಗೊತ್ತಾಯ್ತಲ್ಲ. ಅಂದ್ರೆ ನಿಮಗೆ ವೋಕಲ್ಸ್ ನಿಮ್ ವಾಯ್ಸ್ ಮಾತ್ರ ಬಿಟ್ಟು ಮ್ಯೂಸಿಕ್ ಎಲ್ಲ ಸಪರೇಟ್ ಆಗಿ ಹಂಗೆ ಇದೆ, ಚೆನ್ನಾಗಿದೆ ಅಂತ ಅಂದಾಗ ನೀವೇನ್ ಮಾಡ್ಕೊಳ್ಳಿ, ಕೆಳಗಡೆ ಡೌನ್ಲೋಡ್ ಸ್ಟ್ರೀಮ್ಸ್ ಅಂತ ಇದೆ. ಡೌನ್ಲೋಡ್ ಸ್ಟ್ರೀಮ್ಸ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಯಾವ್ದು ಬೇಕು, ಆಲ್ ಬೇಕಾ, ಇಲ್ಲ ಬರೀ ವೋಕಲ್ಸ್ ಬೇಕಾ, ಬರೀ ಮೆಲೋಡಿನೇ ಬೇಕಾ, ಡ್ರಮ್ ಸೆಟ್ ಬೇಕಾ, ಬಾಸ್ ಬೇಕಾ, ಇನ್ಸ್ಟ್ರೂಮೆಂಟ್ಸ್ ಯಾವ್ದು ಬೇಕಾ ಅದನ್ನ ಸೆಟ್ ಮಾಡ್ಕೊಂಡು ನಿಮಗೆ ತೋರಿಸ್ತದಲ್ಲ, ಇದು ವೋಕಲ್ಸ್ ವಾಯ್ಸ್. ನಾನು ಇವಾಗ ಏನ್ ಮಾಡ್ತೀನಿ, ನನಗೆ ನಾನು ಏನ್ ಮಾಡ್ತೀನಿ, ಎಲ್ಲ ವೋಕಲ್ಸ್ ಬೇಕು ನನಗೆ, ಮೀನ್ಸ್ ಎಲ್ಲದು ಬೇಕು ನನಗೆ. ಎಲ್ಲ ಡ್ರಮ್ ಸೆಟ್ ಬೇಕು, ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಬೇಕು. MP3 ಬೇಕಾ, ವಾವ್ ಮ್ಯೂಸಿಕಲ್ ಬೇಕು ಅಂತ ಕೇಳ್ತಿದೆ. MP3 ಫಾರ್ಮ್ಯಾಟ್ ಅಲ್ಲಿ ಬೇಕಾ, ವಾವ್ ಫಾರ್ಮ್ಯಾಟ್ ಅಲ್ಲಿ ಬೇಕು ಅಂತ ಕೇಳುತ್ತೆ. MP3 ಫಾರ್ಮ್ಯಾಟ್ ಅಲ್ಲೇ ಇಟ್ಕೊಳ್ಳಿ. MP3 ಫಾರ್ಮ್ಯಾಟ್ ಅಲ್ಲಿ ಇಟ್ಕೊಂಡು ಡೌನ್ಲೋಡ್ ಸ್ಟ್ರೀಮ್ಸ್ ಅಂತ ಇರುತ್ತೆ. ಡೌನ್ಲೋಡ್ ಸ್ಟ್ರೀಮ್ಸ್, ಡೌನ್ಲೋಡ್ ಸ್ಟೆಮ್ಸ್ ಅಂತ ಇರುತ್ತೆ. ಡೌನ್ಲೋಡ್ ಸ್ಟೆಮ್ಸ್ ಮಾಡಿದ್ರೆ ಡೌನ್ಲೋಡ್ ಆಗ್ತಿದ್ಯಾ, ಡೌನ್ಲೋಡಿಂಗ್ ಸ್ಟೆಮ್ಸ್. ಡೌನ್ಲೋಡ್ ಆಯ್ತು, ಸ್ಟೆಮ್ಸ್ ಡೌನ್ಲೋಡ್ ಆಯ್ತು. ಅದು ನಿಮಗೆ ಜಿಪ್ ಫಾರ್ಮ್ಯಾಟ್ ಅಲ್ಲಿ ಬರುತ್ತೆ. ಡೈರೆಕ್ಟ್ ಆಗಿ ನಿಮಗೆ ಜಿಪ್ ಫಾರ್ಮ್ಯಾಟ್ ಅಲ್ಲಿ ಬರುತ್ತೆ. ಜಿಪ್ ಫಾರ್ಮ್ಯಾಟ್ ಏನ್ ಮಾಡಿ ಅಂದ್ರೆ, ರೈಟ್ ಕ್ಲಿಕ್ ಮಾಡ್ಕೊಂಡು ಎಕ್ಸ್ಟ್ರಾಕ್ಟ್ ಅಂತ ಇದೆ. ನಿಮಗೆ ಯಾವ ಲೊಕೇಶನ್ ಬೇಕೋ ಆ ಲೊಕೇಶನ್ ಅಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು.
ನಾನು ಇದೇ ಲೊಕೇಶನ್ ಅಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋಣ ಈಗ ಸದ್ಯದ ಮಟ್ಟಿಗೆ ನಿಮಗೆ ಗೊತ್ತಾಗ್ಲಿ ಅಂತ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡೆ. ಇಲ್ಲಿ ಬಂತ, ಇಲ್ಲಿ ಎಸ್ ಬಂತು. ಇವಾಗ ನೋಡಿ, ಬಾಸ್ ಮಾತ್ರ ಇದೆ, ಡ್ರಮ್ಸ್ ಮಾತ್ರ ಇದೆ, ಇನ್ಸ್ಟ್ರೂಮೆಂಟ್ಸ್ ಇದೆ, ಅದರ್ಸೂನು ಇದೆ, ದೆನ್ ವೋಕಲ್ಸೂನು ಇದೆ. ನಿನಗೆಲ್ಲ ವೈಬ್ಸು ಸಿಗ್ತಾ ಇದೆ ಇಲ್ಲ. ನೀನ್ ಇವಾಗ ಏನ್ ಮಾಡು ಅಂತಂದ್ರೆ, ಇವಾಗ ಏನ್ ಮಾಡಿ ಅಂತಂದ್ರೆ, ಕ್ಯಾಪ್ ಕೊಟ್ಟು ಇಲ್ಲ ನಿಮಗೆ ಯಾವ್ದು ಅಪ್ಲಿಕೇಶನ್, ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ ಇದೆ ಇಲ್ಲ ಆಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ ಇದೆ, ಓಪನ್ ಮಾಡಿ. ನಾನು ಕ್ಯಾಪ್ ಕೊಟ್ಟು ಓಪನ್ ಮಾಡ್ತೀನಿ ಸದ್ಯದ ಮಟ್ಟಿಗೆ. ಅದಾದ್ಮೇಲೆ ಸ್ವಲ್ಪ ಇಲ್ಲಿ ಕ್ಯಾಪ್ ಕಟ್ ಲೋಡಿಂಗ್ ಆಗೋದು ಸ್ವಲ್ಪ ಸ್ಲೋ ಇದೆ, ಯಾಕಂದ್ರೆ ಕ್ಯಾಪ್ ಕಟ್ ಇಂಡಿಯಾದಲ್ಲಿ ಬ್ಯಾನ್ ಆಗಿದೆ. ನಾನ್ ಏನ್ ಮಾಡ್ತೀನಿ ಅಂದ್ರೆ, ನೆಕ್ಸ್ಟ್ ಇಂಡಿಯಾದಲ್ಲಿ ಕ್ಯಾಪ್ ಕಟ್ ಹೆಂಗ್ ಇನ್ಸ್ಟಾಲ್ ಮಾಡ್ಕೊಂತೀರಾ, ಯಾರೋ ಫ್ರೆಂಡ್ಸ್ ಕೇಳ್ತಾ ಇದ್ದಾರೆ ಯೂಟ್ಯೂಬ್ ಅಲ್ಲಿ, ಕ್ಯಾಪ್ ಕಟ್ ಹೆಂಗ್ ಇನ್ಸ್ಟಾಲ್ ಮಾಡೋದು ಇಂಡಿಯಾದಲ್ಲಿ ಅಂತ. ನೋಡಿ, ಕ್ಯಾಪ್ ಕಟ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಎಡಿಟ್ ಮಾಡಿದೆ. ಯಾರೋ ಕೇಳ್ತಾ ಇದ್ರೆ ಕ್ಯಾಪ್ ಕಟ್ ಅಲ್ಲಿ ಹೆಂಗ್ ಮಾಡೋದು ಅಂತ. ಇವಾಗ ಏನ್ ಮಾಡಿ ಅಂದ್ರೆ, ಕ್ರಿಯೇಟ್ ಪ್ರಾಜೆಕ್ಟ್ ಮಾಡಿ. ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು, ನೀವು ಎಲ್ಲಿ ಸಾಂಗ್ ಇಟ್ಟಿದ್ರಿ ಇವಾಗ ಕ್ಯಾಪ್ ಕಟ್ ಇಲ್ಲಿದೆ. ಕ್ಯಾಪ್ ಕಟ್ಗೆ ನೀವು ಸಾಂಗ್ ಎಲ್ಲಿ ಇಟ್ಟಿದ್ರಿ ಚೆಕ್ ಮಾಡೋಣ. ಸಾಂಗ್ ನಿನ್ನ ವೈಬ್ ತಾನೆ, ಅದರಲ್ಲಿ ಅಷ್ಟನ್ನು ಸೆಲೆಕ್ಟ್ ಮಾಡ್ಬಿಟ್ಟು ಓಪನ್ ಅಂತ ಮಾಡಿ, ಎಲ್ಲ ಸಿಗುತ್ತೆ ನಿಮಗೆ. ದೆನ್ ನಿಮಗೆ ಫಸ್ಟ್ ಏನ್ ಬೇಕು, ಆಲ್ಮೋಸ್ಟ್ ಅಲ್ಲಿ ಎಲ್ಲಾದ್ರೂ ತೆಗೆದು ಹಿಂಗೆ ಇಟ್ಕೊಳ್ಳಿ, ಡ್ರಾಪ್ ಮಾಡಿ, ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸೆಲೆಕ್ಟ್ ಆಗಿರುತ್ತೆ. ಫಸ್ಟ್ ನೀವು ಬಾಸ್ ಇಟ್ಕೊಳ್ಳಿ, ನೆಕ್ಸ್ಟ್ ಡ್ರಮ್ಸ್ ಇಟ್ಕೊಳ್ಳಿ, ನೆಕ್ಸ್ಟ್ ಇನ್ಸ್ಟ್ರೂಮೆಂಟ್ ಇಟ್ಕೊಳ್ಳಿ, ನೆಕ್ಸ್ಟ್ ಅದರ್ಸ್ ಇಟ್ಕೊಳ್ಳಿ, ಅದರ್ಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ವೋಕಲ್ಸ್ ಇಟ್ಕೊಳ್ಳಿ. ನೋಡಿ ನಿಮ್ಗೆಲ್ಲ ಕರೆಕ್ಟಾಗಿ ಸೆಟ್ ಆಗಿದೆ ಅಂತ, ಫಸ್ಟ್ ಇಂದ ಸೆಟ್ ಆಗಿದೆ ಅಂತ. ಫಸ್ಟ್ ಇಂದ ಸೆಟ್ ಆಗಿದ್ದಾಗ ನೀವೇನ್ ಮಾಡಿ ಅಂದ್ರೆ, ನೀ ಬಂದ ಕ್ಷಣವೇ ಬದಲಾಯಿತು ಲೋಕ, ನೀ ನಗುವ ನೋಟವೇ ಹೃದಯದ ಶೋಕ, ಗಾಳಿಯ ಹಾಡಿನಲ್ಲಿ ನಿನ್ನ ಹೆಸರೇ, ನೆನಪಿನ ದಾರಿಯಲ್ಲಿ ಚಂದ್ರನ ಬೆಳಕಲ್ಲಿ ನಿನ್ನ ಮುಖ ಕಾಣುತ್ತಿದೆ, ಇದರಲ್ಲಿ ವೋಕಲ್ ಬರೀ ಇಷ್ಟ ಮಾತ್ರ ಮ್ಯೂಸಿಕ್ ಮಾಡುತ್ತಿರುತ್ತೆ. ನೀವು ಅದರ್ಸ್ ತೆಗೋದ್ರೇನೆ ನಿಮಗೆ ಚೆನ್ನಾಗಿ ಕೇಳಿಸಲ್ಲ, ನೆಕ್ಸ್ಟ್ ಇನ್ಸ್ಟ್ರೂಮೆಂಟ್ ತೆಗೋದ್ರೆ ಚೆನ್ನಾಗಿ ಕೇಳಿಸಲ್ಲ. ನಿಮಗೆ ಯಾವ್ದಾವ್ದು ಇಂಪಾರ್ಟೆಂಟ್ ಇದೆ ಅದನ್ನ ಮಾತ್ರ ಇಟ್ಕೊಳ್ಳಿ. ನೋಡಿ, ಅದರ್ಸ್ ಎಲ್ಲ ಸ್ವಲ್ಪ ಮ್ಯೂಸಿಕ್ ಇದೆ, ಅದರ್ಸ್ ತೆಗಿಬೇಡಿ. ಅದೇ ಕಾರಣಕ್ಕ ನಿಮಗೆ ಯಾವ್ದಾವ್ದು ಲೈಕ್ ಮ್ಯೂಸಿಕ್ ಅಂದ್ರೆ, ಇಲ್ಲಾಂದ್ರೆ ನೀವು ವೋಕಲ್ಸ್ ನ ಫುಲ್ ರಿಮೂವ್ ಮಾಡ್ಬಿಡಿ. ವೋಕಲ್ಸ್ ಫುಲ್ ರಿಮೂವ್ ಮಾಡ್ಬಿಟ್ಟು ನಿಮ್ ವಾಯ್ಸ್ ನ ಅಲ್ಲಿ ಕುಣಿಸಿ, ಅವಾಗ ಬಹಳ ಚೆನ್ನಾಗಿರುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅಲ್ಲಿವರೆಗೂ ಸಿಗೋಣ, ಬಾಯ್. ಅಷ್ಟೇ.